ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಈ 4 ಲಕ್ಷಣ ಇರತಕ್ಕಂಥ ವ್ಯಕ್ತಿಗಳಿದ್ರೆ ನಂಬೇಡಿ ಅವರನ್ನು, ತುಂಬ ಡೇಂಜರಸ್. ಸೊ ಏನು ಲಕ್ಷಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಹೇಳ್ತಾ, ಫ್ರೀ ಇರಲ್ಲ, ಕೌನ್ಸಿಲಿಂಗ್ ಚಾರ್ಜಬಲ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಏನು ಅಲ್ಟಿಮೇಟ್ಲಿ ಏನು ಹೇಳಕ್ಕೆ ಹೊರಟಿದ್ದೀವಿ, ಏನು ಮೆಸೇಜ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಒಂದನೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅತಿಯಾಗಿ ಸುಳ್ಳು ಹೇಳುವಂತ ವ್ಯಕ್ತಿಗಳ ನಂಬೇಡಿ. ನಿಮ್ಗೂ ಗೊತ್ತಾಗ್ತಿರತ್ತೆ ತುಂಬಾ ಸುಳ್ಳು ಹೇಳ್ತಾ ಇದಾರೆ ಇವರು ಅಂತ, ನಿಮ್ಗೆ ಗೊತ್ತಾಗ್ತಿರತ್ತೆ. ಸಿಚುವೇಶನ್ಗೂ ಅವ್ರು ನಡ್ಕೊಳ್ಳೋದಕ್ಕೂ ಮಾತಾಡ್ತಿರೋದಕ್ಕೂ ಯಾವ್ದು ಮ್ಯಾಚ್ ಆಗ್ತಿರಲ್ಲ. ಬಟ್ ಆ ವ್ಯಕ್ತಿ ನಿಮ್ ಜೊತೆಗೆ ಇದ್ದಾನೆ, ಬಿಡಕ್ಕೆ ಆಗ್ತಿಲ್ಲ ಅಂದಾಗ ಬಟ್ ಸ್ಟಿಲ್ ನೀವು ಬುದ್ಧಿವಂತರಾಗಿ ಅವ್ರು ಹೇಳುವಂತ ಸುಳ್ಳು ಭರವಸೆಗಳಿಗೆ, ಸುಳ್ಳು ಕಮೆಂಟ್ಗಳಿಗೆ, ಸುಳ್ಳು ಪ್ರಾಮಿಸ್ಗಳಿಗೆ ನಂಬಕ್ ಹೋಗ್ಬಿಡಿ. ಎಸ್ ಅವ್ರಿಗೋಸ್ಕರ ಅವ್ರಿಗೆ ಬೇಜಾರು ಮಾಡಬಾರ್ದಲ್ಲ. ಬೇಜಾರು ಈಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಅಂದ್ರೆ ಎಲ್ಲೋ ಒಂದ್ ಕಡೆ ಜಗಳನೂ ಆಗುತ್ತೆ. ಅಂತೇಳಿ ಸ್ಮೈಲ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಲೈಕ್ ಅವ್ರಿಗೆ ಆ ಟೈಮ್ನ ಇಗ್ನೋರ್ ಮಾಡಕ್ ಮಾಡಿ, ಓಕೆ ನಂಬಿದೀವಿ ಅನ್ನೋ ತರ ಆಕ್ಟ್ ಮಾಡಿ. ಆದ್ರೆ ನಿಮಗೆ ಪರ್ಸನಲಿ ಗೊತ್ತಿರ್ಲಿ ಇವ್ರು ನಂಬಾರ್ದು ನಾನು ಅಂತ. ನಿಮ್ ಬುದ್ಧಿವಂತಿಗೆ ನೀವು ಅದು ತಿಳ್ಕೊಬೇಕು ಆಕ್ಚುಲಿ. ಓಕೆ, ಅತಿಯಾಗಿ ಸುಳ್ಳು ಹೇಳೋರು. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ವಾಸ್ತವತೆ ಇಲ್ಲದೆ ಕಾರಣ ಹೇಳುವಂಥದ್ದು. ಸಿಚುವೇಶನ್ ನೋಡಿದ್ರೆ ಸುಳ್ಳು ಹೇಳೋಕೆ ಅಲ್ವೇ ಅಲ್ಲ ಆಕ್ಚುಲಿ. ಈ ಸಿಚುವೇಶನ್ಗೂ ಅವ್ನು ಹೇಳ್ತಕ್ಕಂಥ ವಿಚಾರಕ್ಕೂ ಒಂದಕ್ಕೊಂದು ಮ್ಯಾಚೇ ಇಲ್ಲ. ನಿಮ್ಮ ಲೈಫಲ್ಲಿ ಹಿಂಗಾಗಿದೆಯಾ? ಸಿಚುವೇಶನ್ ಮ್ಯಾಚ್ ಮಾಡದಿರೋ ಕಾರಣ ಕೊಡುವಂಥ ಸಂಗಾತಿಗಳು, ಲವರ್ಸು, ಫ್ರೆಂಡ್ಸ್ ಸಿಕ್ಕಿದ್ರು ನಮಗೂ ಹಂಗಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ಥರದ್ದು ಇದ್ದಾಗ ನಿಮಗೆಲ್ಲಾನು ಕಾಣ್ತಿರತ್ತೆ ಕಣ್ಮುಂದೆ. ಅವ್ರು ಹೇಳೋದು, ನಡ್ಕೊಳ್ತಾ ಇರೋದು, ಬಿಹೇವ್ ಮಾಡ್ತಿರೋದು, ಬಾಡಿ ಲ್ಯಾಂಗ್ವೇಜ್. ನೆನಪಿರ್ಲಿ, ನಂಬಾರ್ದು ಈ ವ್ಯಕ್ತಿನ ಅಂತೇಳಿ. ನಿಮ್ಮ ನಮ್ಸಕ್ಕೆ ಏನೋ ಆಕ್ಟ್ ಮಾಡ್ತಾ ಇದ್ದಾನೆ, ಕಷ್ಟ ಪಡ್ತಾ ಇದ್ದಾನೆ. ನಮ್ಸಕ್ಕೆ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಪರೆಂಟಿ ಇದ್ರೆ ಮುಗಿದೋಯ್ತು. ಇದು ಇವ್ರು ನಮ್ಸಕ್ಕೆ ಇಷ್ಟು ಆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲಿಂದ ಯಾವ ಸೈಡಿಂದ ಚುಸ್ತಾನೆ ಗೊತ್ತಿಲ್ಲ, ಚುಸ್ತಾನೆ ಒಟ್ಟಿನಲ್ಲಿ. ಓಕೆ, ನಾನು ಯಾರಿಗೋ ಪರ್ಟಿಕ್ಯುಲರ್ಲಿ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತ ಹೇಳ್ತಿಲ್ಲ. ಸೊ ಓವರ್ ಆಲ್ ಒಬ್ಬ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮಯ ಕೊಡದೇ ಇರೋ ವ್ಯಕ್ತಿ. ಎಕ್ಸಾಂಪಲ್, ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾನೆ ಅಂತ ಅನ್ಕೊಳ್ಳೋಣ. ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಸಮಯನೇ ಕೊಟ್ಟಿಲ್ಲ ಅಂದಾಗ ಅಟ್ಲೀಸ್ಟ್ 5 minutes, ಅಟ್ಲೀಸ್ಟ್ 10 minutes, ಅಟ್ಲೀಸ್ಟ್ half an hour, ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಒಂದು ಅರ್ಧ ಗಂಟೆ ಅವ್ರಿಗೋಸ್ಕರ ಸಮಯ ಕೊಟ್ಟಿಲ್ಲ ಅಂದ್ರೆ ಪ್ರೀತಿಸೋ ವ್ಯಕ್ತಿಗೆ ಬೆಸ್ಟ್ ಅಂತ ಹೇಳ್ತೀವಲ್ಲ. ಅವನ ಬಾಯಲ್ಲಿ ಹೇಳ್ತಕ್ಕಂಥದ್ದಕ್ಕೂ ಅವನ ಸಮಯ ಕೊಡದೇ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಇಲ್ಲ. ಪ್ರೀತಿ ಇದೆ ಅಂತೇಳಿ ಬಾಯಲ್ಲಿ ಹೇಳೋದಲ್ಲ, ಆಕ್ಚುಲಿ ನಡ್ಕೊಳ್ಬೇಕು, ಸಮಯ ಕೊಡಬೇಕು, ಮಾತುಕತೆ ಮಾಡಬೇಕು, ಭಾವನೆಗಳನ್ನು ಹಂಚ್ಕೋಬೇಕು. ಇದೆಲ್ಲ ಆಗ್ತಿಲ್ವಲ್ಲ. ಆಗ್ತಿಲ್ಲ ಅಂದ್ರೆ ಹೆಂಗೆ? ಹೌ ಇಟ್ ಪಾಸಿಬಲ್? ಸುಳ್ಳು ಹೇಳ್ತಿದ್ದಾನೆ, ಸರಿ ಇಲ್ಲ ಅಂತ ಗೊತ್ತಾಗ್ತದೆ ಅಲ್ಲೇನೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಹೊಗಳಿ ಬೆನ್ನಿಂದೆ ಮಾತಾಡೋರ್ನ. ನಿಮ್ಮ ಮುಂದೆ ತುಂಬಾ ಮಾತಾಡ್ತಾರೆ, ಸತ್ಯವಂತರು, ಒಳ್ಳೆಯವರು, ಅವ್ರ ಅಂಗ್ರಿ ಇವ್ರಿಂಗ್ರಿ ಅಂತ ಮಾತಾಡ್ತಾರೆ. ನಿಮ್ಮ ಎದುರುಗಡೆ ತುಂಬಾ ಒಳ್ಳೇದು, ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಚೂರ್ ದಾಟಿದ ತಕ್ಷಣನೇ ಇನ್ನೊಬ್ರ ಹತ್ರ ನಿಮ್ ಬಗ್ಗೆ ಯಾರು ಒಳ್ಳೆಯವ್ರು ಮಾತಾಡ್ತಿದ್ರು ಅದೇ ಕೆಟ್ಟದಾಗ ಮಾತಾಡ್ತಾರೆ. ಇದು ನಿಮ್ ಕಿವಿಗೂ ಬೀಳುತ್ತೆ. ಬಟ್ ಹಂಗಂತೇಳಿ ಅವ್ರನ್ನ ಹರ್ಕೊಂಡ್ಬಿಡ್ಬೇಡಿ. ಕೆಲವೊಂದು ಸಿಚುವೇಶನ್ಗಳಲ್ಲಿ ಫ್ರೆಂಡ್ಶಿಪ್ ಆಗಿರುತ್ತೆ, ಹರ್ಕೊಳಕ್ ಆಗಲ್ಲ. ಗಂಡ ಹೆಂಡತಿ ಮಧ್ಯಾಹ್ನ ನಡೆದಿರುತ್ತೆ, ಹರ್ಕೊಳಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಆಕ್ಟ್ ಮಾಡ್ಬೇಕು, ನಟನೆ ಮಾಡ್ಬೇಕು. ಯಾರಿಗೋಸ್ಕರ? ಅಲ್ಲಿ ನಾವು ಬದುಕೋಕ್ಕೋಸ್ಕರ, ಸಂಸಾರನ ಉಳಿಸೋಕ್ಕೋಸ್ಕರ, ಒಳ್ಳೇದಕ್ಕೋಸ್ಕರ. ಓಕೆ, ಇದಿಷ್ಟು ಪಾಯಿಂಟ್ ಲಕ್ಷಣಗಳಿತ್ತು ಅಂದ್ರೆ ನಂಬೇಡಿ ಅವರನ್ನ, ನೀವು ಬುದ್ಧಿವಂತರಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಪಾಯಿಂಟ್ಸ್ ಒಳಗಡೆ ಎಲ್ಲಾನು ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲಿ ನಡೆದೋಗಿದ್ರು ಕಮೆಂಟ್ ಮಾಡಿ. ಯಾವುದು ರೈಟ್ ಅನ್ಸೋ ಪಾಯಿಂಟ್ ಅದನ್ನು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಫೀಸ್ ಇರುತ್ತೆ. ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.